ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕೂಲ್ ಯೂನಿಫಾರ್ಮ್ದು ವಿ ಸೇಪ್ ವೇಸ್ಟ್ ಕೋಟ್ ಅನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ವರೆಗೂ ನೋಡಿ. ಹಾಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ನೋಡಿ. 22.5 ಇಂಚು ಟೋಟಲ್ ಲೆಂತ್ ಇದೆ. ಶೋಲ್ಡರ್ ಬಂದು 14 ಇಂಚು. ಹಾಗೆ ಚೆಸ್ಟ್ ಸೈಜ್ ಬಂದು 34 ಇದೆ. ಹಾಗೆ ಸ್ಟಮಕ್ ಹತ್ರ ಫಿಟ್ಟಿಂಗ್ ಬಂದು 32 ಇಂಚು. ಹಾಗೆ ಕೆಳಗಡೆ ಬಾಟಮ್ ಇದು ಬಂದು 34 ಇಂಚ್ ಇದೆ ಟೋಟಲ್. ಆನಂತರ ಬಂದು ಆರ್ಮೋಲ್ ಬಂದು 17 ಇಂಚು. ಈ ಸೈಜ್ಗೆ ನಾವು ಇವತ್ತು ವಿ ಸೇಪ್ ವೇಸ್ಟ್ ಕೋಟ್ ಅನ್ನ ಕಟಿಂಗ್ ಯಾವ ರೀತಿ ಮಾಡೋಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದು ಬಟ್ಟೆ ಬಂದು ನಾನು ಇದನ್ನ ಎರಡು ಫೋಲ್ಡ್ ಅಲ್ಲಿ ಬಟ್ಟೆ ಬಳಸ್ತಾ ಇದ್ದೀನಿ. 2 ಪೀಸ್ ಅನ್ನು ಬಳಸ್ತಾ ಇದ್ದೀನಿ. ಒಳಗೂ ಹೊರಗೂ ಕೂಡ ಬಳಸ್ತಾ ಇದ್ದೀನಿ. ನೀವು ಸಿಂಗಲ್ ಕೋಟ್ ಬೇಕಾದ್ರೂ ಮಾಡ್ಕೋಬಹುದು. ನನಗಿದು ಕಸ್ಟಮರ್ಗೆ 2 ಬೇಕು, ಒಳಗೂ ಬೇಕು ಹೊರಗೂ ಬೇಕು ಅನ್ನೋದಕ್ಕೆ ಬಟ್ಟೆ ನಾನು 2 ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ. ನೋಡಿ, ಮನೆಗೆ ಅಂಚ್ ಸೈಡ್ ಕಟ್ ಮಾಡ್ಬೇಕು, ಯಾವಾಗಲೂ ಇದನ್ನ ಬಿಟ್ಕೋಬಾರ್ದು ನೋಡಿ. ಹಾಗಾಗಿ ನಾನು ಈ ಅಂಚ್ ಸೈಡ್ ಅನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಮೊದಲಿಗೆ ಇದು ವೇಸ್ಟ್ ಇದನ್ನ ನಾನು ಆನಂತರ ಕಟ್ ಮಾಡ್ತೀನಿ. ಇಲ್ಲಿಂದ ಬಂದು ನಾನು ಎಕ್ಸ್ಟ್ರಾ 1 ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ. ನೋಡಿ, 1 ಇಂಚು ಟೋಟಲ್ ಮಾರ್ಕ್ ಮಾಡ್ಕೊಂತೀನಿ. ಇದು ನನ್ನ ಮೆಥಡ್. ನೀವು ಏನಾದ್ರೂ ಬೇರೆ ರೀತಿ ಇತ್ತಂದ್ರೆ ನೀವು ಅದನ್ನೇ ಟ್ರೈ ಮಾಡ್ಬೋದು. ಇದು 1 ಇಂಚ್ ಏನಕ್ಕಂತ ಹೇಳ್ಬಿಡ್ತೀನಿ. ನಮಗೆ 1/2 ಇಂಚು ಬಟನ್ಗೆ ಮಾರ್ಜಿನ್ ಹೋಗುತ್ತೆ. ಇಲ್ಲಿ 1/2 ಇಂಚ್ ಬಂದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ನಾನು ಯೂಸ್ ಮಾಡ್ತೀನಿ. 1/2 ಇಂಚ್ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು 1/2 ಇಂಚ್ ಬಿಟ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನೀವು ಬಟನ್ ಕೂಡ ಒಂದೊಂದು ಟೈಮು 3/4 ಇಂಚ್ ಬೇಕಾಗುತ್ತೆ. ಹಾಗಾಗಿ ನೋಡಿ, ಟೋಟಲ್ ಬಂದು ನಾನು 1 ಇಂಚಿಗೆ ನೋಡಿ ಇಲ್ಲಿ ಒಂದು ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕೆಳಗಡೆಗೆ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಇದು ಬಹಳ ರೀತಿ ನೀವು ಕಟ್ ಮಾಡ್ತಾರೆ. ಕೆಳಗಡೆ ಸೇಪ್ ಅನ್ನ ಬಹಳ ರೀತಿ ಕಟ್ ಮಾಡ್ತಾರೆ. ನೋಡಿ, ಈ ಕೆಳಗಡೆ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಈ ತರ ಫ್ಲಾಟ್ ಆಗಿ ಕೂಡ ಕಟ್ ಮಾಡ್ತಾರೆ. ಹಾಗೆ ವಿ ಸೇಪ್ ಅಲ್ಲಿ ಕೂಡ ಕಟ್ ಮಾಡ್ತಾರೆ. ಬ್ಯಾಕ್ ಸೈಡ್ ಕೂಡ ರೌಂಡ್ ಸೇಪ್ ಅಲ್ಲಿ ಕಟ್ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಟೋಟಲ್ ಲೆಂತ್ ಬಂದು ಎಷ್ಟಿದೆ? 22.5 ಇದೆ. ನೋಡಿ, 22.5 ಅಂದ್ರೆ ಟೋಟಲ್ ಬಂದು ನಾನು 1 ಇಂಚು ಎಕ್ಸ್ಟ್ರಾ ತಗೊಂತೀನಿ. ಅಲ್ಲಿಗೆ 23.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ನೋಡಿ, 23.5 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. 1/4 ಇಂಚ್ ಬೇಕಾದ್ರೆ ಎಕ್ಸ್ಟ್ರಾ ತಗೊಳ್ಳಿ. ಬಟ್ಟೆ ದಪ್ಪ ಇದ್ದೆ ನೋಡಿ, ಇಲ್ಲಿ ಅಷ್ಟೇ 23.5 1/4 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. 22.5 ನೋಡಿ, 23.75 ತಗೋಬೇಕು. 23.75ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಹಾಗೆ 2 ಇಂಚು 1.5 ಇಂಚು ಶೋಲ್ಡರ್ ಡೌನಿಂಗಿಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 2 ಇಂಚು 1.5 ಇಂಚು ಶೋಲ್ಡರ್ ಡೌನಿಂಗಿಗೆ. ಹಾಗೆ ಆರ್ಮೋಲ್ ಬಂದು ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಟೋಟಲ್ ಬಂದು ಆರ್ಮೋಲು 17 ಇಂಚು. ನಮಗೆ ರೌಂಡ್ ಫಿಗರ್ ಅಲ್ಲಿ ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಿ. ಹಾಗೆ ವೆಸ್ಟ್ ಬಂದು ನೋಡಿ, ಇದು ಸ್ಟಮಕ್ ಬಂದು 14.5 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದನ್ನ ಮೆಜರ್ಮೆಂಟ್ ತಗೊಂಡಿರ್ಬೇಕು. ನೋಡಿ, ಇಲ್ಲಿ ಇದು ಸ್ಟಮಕ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಬಂದು ಇದು ಆರ್ಮೋಲ್ ಡೌನಿಂಗ್. ಹಾಗೆ ಇದು ಶೋಲ್ಡರ್ ಕ್ರಾಸಿಗೋಸ್ಕರ 1.5 ಇಂಚು ಟೋಟಲ್ ಲೆಂತ್. ನೋಡಿ, ಇಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಬಂದು ನೋಡಿ, ನಾನು ಇದಕ್ಕೆ 2 ಇಂಚು ಇಡ್ತಾ ಇದ್ದೀನಿ. ನಮಗೆ 2.25 ಇಂಚು ರೆಡಿ ಆಗುತ್ತೆ. ನೋಡಿ, 2 ಇಂಚು ಇಡ್ತಾ ಇದ್ದೀನಿ. ಹಾಗೆ ನೆಕ್ಕಿನ ಉದ್ದ ಬಂದು ನೋಡಿ 7 ಇಂಚಿಗೆ ಲೈನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿವರೆಗೂ ತಗೋಬೇಕು. ಯಾಕಂದ್ರೆ ಇಲ್ಲಿ 1/2 ಇಂಚ್ ಮಾತ್ರ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಹಾಗಾಗಿ ಸೇಪ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದ್ರಿಂದ ನಾವು ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಬಂದು ಎಷ್ಟಿದೆ? 14 ಇಂಚ್ ಇದೆ. 14 ಅರ್ಧ ಬಂದು 7 ಇಂಚ್ ಆಗುತ್ತೆ. ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತೀರ ಆ ರೀತಿ ನೀವು ಇಡಬೇಕಾಗುತ್ತೆ. ನೋಡಿ, ನಾನು 7.5 ಇಂಚ್ ಇಡ್ತಾ ಇದ್ದೀನಿ. ಆಕ್ಚುಲಿ ಒಂದು ಶೋಲ್ಡರ್ನ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊತೀನಿ. ನೋಡಿ, 7.5 ಇಂಚಿಗೆ. ನೋಡಿ, ಇಲ್ಲಿ 7.5 ಇಟ್ಟಿದ್ದೀನಿ. ಇಲ್ಲಿ ಬಂದು 6.25 ಇಂಚು. ನೋಡಿ, ಒಂದು 3/4 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಇಲ್ಲಿಗೂ 3/4 ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದಕ್ಕೆ ಲೈನ್ ಹಾಕೋಣ. ಹಾಗೆ ಇದಕ್ಕೂ ಕೂಡ ಅಷ್ಟೇ. ನೋಡಿ, ಈ ರೀತಿ ನಾವು ಶೋಲ್ಡರ್ ಹಾಗೆ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಸೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಆರ್ಮೋಲ್ಗೆ. ನೋಡಿ, ಈ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 34 ಇದೆ. 34 ಪ್ಲಸ್ ಇಲ್ಲಿ ಸ್ಟಮಕ್ ಅಂದ್ರೆ ಬಂದು 32 ಪ್ಲಸ್ ಕೆಳಗಡೆ ಬಾಟಮ್ ಬಂದು 34 ಇಂಚು. ನೋಡಿ, ನಾನು ಇದನ್ನ ರೆಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇದಕ್ಕೆ ಏನು ನಾನು ಆ್ಯಡ್ ಮಾಡಲ್ಲ. ನಾನು ಮೆಜರ್ಮೆಂಟ್ ತಗೋಬೇಕಾದ್ರೆ ಅವ್ರಿಗೆ ಎಷ್ಟು ಲೂಸ್ ಬೇಕು ಅಂತ ಕೇಳಿ ಟೋಟಲ್ ಲೂಸ್ ಅನ್ನು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಟೋಟಲ್ ಇಷ್ಟು ನಮಗೆ ರೆಡಿ ಬೇಕು, 34 ಇಂಚು ರೆಡಿ ಬೇಕು. ಹಾಗಾಗಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಇಲ್ಲಿ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಟೋಟಲ್
ನಾವು 34ರಲ್ಲಿ 34 ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 8.5 ಇಂಚ್ ಬರುತ್ತೆ ನೋಡಿ. 8.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ. ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ನಾವು, ಯಾಕಂದ್ರೆ ಇದು ಬಟನ್ಸ್ ಹೋಗುತ್ತೆ ನೋಡಿ. ಇಲ್ಲಿ 1 ಇಂಚ್ ನಾವು ಲೈನ್ ಹಾಕೊಂಡಿದೀವಿ, ಇಲ್ಲಿಂದ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ 8.5 ಇಂಚು. 8.5 8.5 17 34. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ ನೋಡಿ. ಆಕ್ಚುಲಿ ಬಂದು ಇಲ್ಲಿ 6.5 ಇದೆ. 6.5 ಅಂದ್ರೆ ಅಲ್ಲಿಗೆ 13 ಆಗುತ್ತೆ. ನಮಗೆ ಬೇಕಾದ್ರೆ 17. ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ, ಅದನ್ನು ಕೂಡ ಕೌಂಟ್ ಮಾಡಿ ನಾವು ಇಲ್ಲಿ ತಗೋಬೇಕಾಗುತ್ತೆ ಆರ್ಮೋಲ್ ಅನ್ನ. ಇವಾಗ ಬಂದು ಎಷ್ಟಿದೆ? 8.5 ಇಂಚು ನಮಗೆ ಟೋಟಲ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ. 8.5ಗೆ ನೋಡಿ. ಮಾರ್ಜಿನ್ ಬೇಕಾದ್ರೆ ಜಾಸ್ತಿ ಇಟ್ಕೊಳ್ಳಿ ನೀವು, ಏನಾದರೂ ಲೂಸ್ ಆಯ್ತು ಅಥವಾ ಟೈಟ್ ಆಯ್ತು ಅಂದ್ರೆ ನೀವು ಕೊಡ್ಬೋದು ನೋಡಿ. ಎಷ್ಟಿದೆ ಇದು? 8.5 ಪ್ಲಸ್ 1.5 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ಎಷ್ಟಿದೆ? 32 ಇದೆ ಸ್ಟಮಕ್ ಹತ್ರ ಬಂದು, ಅಂದ್ರೆ ಇಲ್ಲಿಗೆ 1/2 ಇಂಚು ಕಡಿಮೆ ಆಗಬೇಕು. ಇಲ್ಲಿ 8.5 ಇಟ್ಟರೆ ಇಲ್ಲಿ 8 ಇಂಚ್ ಬರುತ್ತೆ. 8 16 32 ನೋಡಿ. ಇಲ್ಲಿ 32 ಕೆಳಗಡೆ ಬಂದು 8.5ನೇ ತಗೋಬೇಕು ನೋಡಿ. ಇಲ್ಲಿ ಕೂಡ 8.5 ಪ್ಲಸ್ 1.5 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಎಕ್ಸ್ಟ್ರಾ ತಗೊಳೋದು ನಿಮ್ಮ ಇಷ್ಟ, ನೀವು ಯಾವ ರೀತಿ ಬೇಕಾದ್ರೂ ತಗೋಬಹುದು. ನೋಡಿ, ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇದು ವೇಸ್ಟ್ ಫೋಟೋ. ಹಾಗೆ ಇಲ್ಲಿ ಬಂದು ನೋಡಿ, ನಾವಿಲ್ಲಿ 1/2 ಇಂಚ್ ಮಾತ್ರ ಇಲ್ಲಿಂದನೇ ನಾವು ಇಲ್ಲಿ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಆಪ್ಷನಲ್, ಅದನ್ನ ಬೇರೆ ಬೇರೆ ತರ ಕಟ್ ಮಾಡ್ಕೋಬಹುದು ನೋಡಿ, ನಿಮ್ ಇಷ್ಟ. ಅದು ಇಷ್ಟ ಬಂದ್ರೆ ಈ ರೀತಿ ನೀವು ಸೇಪ್ ಅನ್ನ ತೆಗಿಬಹುದು. ನಾನು ಇದನ್ನ ತೆಗಿತಾ ಇದ್ದೀನಿ. ಇದನ್ನ ತುಂಬಾ ರೀತಿ ಕಟ್ ಮಾಡ್ಕೋಬಹುದು. ಹಾಗಾಗಿ ಬೇಕಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಬೇಕಾದ್ರೆ ನೀವು ಕ್ರಾಸ್ ಅನ್ನ ಇಟ್ಕೋಬಹುದು ಈ ರೀತಿ. ಇದು ನೋಡಿ, ಈ ರೀತಿ ನೀವು ಕ್ರಾಸ್ ಅನ್ನು ಕೂಡ ಇಟ್ಕೋಬಹುದು. ಅವ್ರಿಗೆ ಈ ತರ ಬೇಡ, ಈ ತರಗೋಸ್ಕರ ನಾನು ಇದಷ್ಟೇ ಮಾಡ್ಕೊಂಡಿದ್ದೀನಿ. ಓಕೆ ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ. ಇದು ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಆ ಸೇಪ್ ಅನ್ನ ಕಟ್ ಮಾಡ್ಕೋಬಹುದು. ಬೇಡ ಅಂದ್ರೆ ಹಿಂಗೆ ಡೈರೆಕ್ಟ್ ಆಗಿ ನೀವು ಪ್ಲೇನ್ ಬಿಟ್ಕೋಬಹುದು. ನಾನು ಹಂಗೆ ಬಿಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ 1 ಇಂಚ್ ಏನು ನಾವು ಲೈನ್ ಹಾಕೊಂಡಿದ್ದೀವಿ ನೋಡಿ, 1 ಇಂಚಿಗೆ ಇಲ್ಲಿವರೆಗೂ ಮಾತ್ರ ಇರಬೇಕು ಬಟ್ಟೆ ನೋಡಿ. ಬ್ಯಾಕ್ ಸೈಡು ನೋಡಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರನೇ ಈ ಲೈನ್ ಹಾಕೊಂಡಿದ್ದು ನೋಡಿ. ಈ ಲೈನ್ ಇದೆಯಲ್ಲ, 1 ಇಂಚು ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ. ಇದನ್ನ ಈ ರೀತಿ ನೀವು ಹಾಕೋಬೇಕು ನೋಡಿ. ಕರೆಕ್ಟಾಗಿ ಈ ಪಾಯಿಂಟ್ ಹಾಕಿ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅನ್ನು ಇಟ್ಕೊಂಡಿದ್ದೀನಿ. ಇವಾಗ ಬಂದು ನಾನು ಇಲ್ಲಿ ನೋಡಿ 2 ಇಂಚು ಎಕ್ಸ್ಟ್ರಾ ತಗೊಂತೀನಿ ನೋಡಿ. ಇಲ್ಲಿ ಇದೇನಿದೆ ಫ್ರಂಟ್ ಪಾರ್ಟ್, ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾ ಶೋಲ್ಡರ್ ಕ್ಲಾಸ್ ಹತ್ರ ನೋಡಿ. ಇಲ್ಲಿ ಕೂಡ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಲೈನ್ ಹಾಕೊಂಡಿದೀವಿ ನೋಡಿ. ನಾವು ಇಲ್ಲಿ ಸೈಡ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಅದನ್ನ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಮಾರ್ಕಿಂಗ್ ಮಾಡ್ಲಿಕ್ಕೆ ನೋಡಿ. ಸ್ವಲ್ಪ ಅಂದಾಜಲ್ಲಿ ನಾನು ಕಟ್ ಮಾಡ್ಕೊಂತೀನಿ. ಓಕೆ, ಈ ರೀತಿ ನಾವು ಕಟ್ ಮಾಡ್ಕೊಂಡ ನಂತರ ನೋಡಿ, ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಶೋಲ್ಡ್ರು ಇಲ್ಲಿಗೆ ಈ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ. ಈ ರೀತಿ ಇವಾಗ ಬಂದು ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಟ್ಟು ಒಂದು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊ ನೋಡಿ. ಬೇಕಾದ್ರೆ ಇದನ್ನ ನಿಮಗೆ ಜಾಸ್ತಿ ಕ್ರಾಸ್ ತೆಗಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಸ್ಲೀವ್ ಏನು ಬರಲ್ಲ ನೋಡಿ. ಈ ಥರ ಸೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಂದು ಇಲ್ಲಿಗೆ ಬಂತಲ್ಲ, ಇದು ನೆಕ್ ಬಿಡ್ತು ಅಷ್ಟೇ ಇಡಿ ನೀವು, ಏನೇ ತೊಂದರೆ ಇಲ್ಲ ನೋಡಿ. ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 2.5 ಇಂಚ್ ಬರ್ತಾ ಇದೆ. 2.5 ಇಂಚ್ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಟಿಚಿಂಗ್ ವಿಡಿಯೋ, ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ದಯವಿಟ್ಟು ಎಲ್ಲ ನೋಡಿಲ್ಲ ಅಂದ್ರೆ ನೋಡಿ. ಈ ರೀತಿ ನಾವು ಇದನ್ನ ಇದೇ ತರ ಸೇಮ್ ಇನ್ನೂ ಒಂದು ಪೀಸನ್ನು ನಾವು ಕಟ್ ಮಾಡ್ಕೋಬೇಕು. 2 ಬಟ್ಟೆ ಹಾಕ್ತೀವಿ ಅಂದ್ರೆ
ನಮಗೆ ನೋಡಿ ಇದರಲ್ಲಿ ಸಾಲ್ಟೇಜ್ ಆಗುತ್ತೆ. ಹಾಗಾಗಿ ನಾನು ಇದಕ್ಕೆ ಒಂದು ಸೈಡ್ ಫ್ರಂಟಿಗೆ ಬಂದು ಇದನ್ನೇ ಯೂಸ್ ಮಾಡ್ತೀನಿ, ಇನ್ನೊಂದು ಸೈಡ್ ಬಂದು ನಾನು ಬೇರೆ ಬಟ್ಟೆನ ಯೂಸ್ ಮಾಡ್ತೀನಿ. ನೋಡಿ ಇದನ್ನು ಕೊಟ್ಟಿದ್ದಾರೆ ಅವರು, ಇದನ್ನು ನಾನು ಬ್ಯಾಕ್ ಸೈಡ್ಗೆ ನಾನು ಯೂಸ್ ಮಾಡ್ಕೊತೀನಿ. ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಹಾಕ್ಲಿ ಅಂತ ಹೇಳಿದಕ್ಕೆ ನಾನು ಹಾಕ್ತಾ ಇದ್ದೀನಿ. ಇದು ನೋಡಿ ನಾವು ಇದರಲ್ಲಿ ಫ್ರಂಟ್ ಸೈಡನ್ನು ಕಟ್ ಮಾಡ್ಕೋಬೇಕು. ನೋಡಿ ನಿಮಗೆ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು 2 ಪೀಸ್ ಬಟ್ಟೆ ಹಾಕ್ತಿದ್ದೀನಿ ನಾನು, ಒಳಗೂ ಕೂಡ ಹಾಕ್ತೀನಿ ಹಾಗೆ ಮೇಲ್ಗಡೆ ಕೂಡ ಹಾಕ್ತೀನಿ. ಇದನ್ನ ಸಿಂಗಲ್ ಪೀಸ್ ಬೇಕಾದ್ರೂ ನೀವು ಮಾಡ್ಬೋದು. ನಾನು ಇದನ್ನ ಡಬಲ್ ಬಟ್ಟೆ ಹಾಕಿ ಇವತ್ತು ವೇಸ್ಟ್ ಕೋಟ್ ಅನ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 2 ಪೀಸ್ ತಗೊಂಡಿದ್ದೀನಿ ಫ್ರಂಟ್ ಪಾರ್ಟಿಗೆ. ನಾನು ಪಾಕೆಟ್ ಅನ್ನ ಅಟ್ಯಾಚ್ ಮಾಡ್ಬೇಕಲ್ಲ, ಹಾಗಾಗಿ ಎರಡನ್ನೂ ಕೂಡ ನಾನು ಮೊದಲಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಸೆಂಟರ್ ಲೈನ್ ನಾವು ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಪಾಕೆಟ್ ಯಾವ ಸೈಜಿಗೆ ಬೇಕು ನಿಮ್ದು ಯಾವ ಸೈಜ್ ಕೋಟ್ ಇರುತ್ತೆ ಅದು ಸೈಜಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಸೆಂಟರ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪಾಕೆಟ್ ಸೈಜ್ ಬಂದು ನೋಡಿ 4.5 ಇಂಚ್ ಇಡ್ತೀನಿ ನಾನು. ಇದಕ್ಕೆ 4.5 ಇಂಚ್ ಅಥವಾ 5 ಇಂಚ್ವರೆಗೂ ಇಡ್ಬೋದು, ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 4.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡಕ್ಕೂ ಕೂಡ ನಾವು ಅದೇ ರೀತಿ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ವಾಪಸ್ ಹಾಕೊಂಡಾಗ ನಾವೇನು ಮಾರ್ಕಿಂಗ್ ಮಾಡ್ತೀವಿ ಅದು ಎರಡು ಕಡೆಗೆ ಅಂಟುತ್ತೆ, ಅವಾಗ ನಮಗೆ ಎರಡು ಕಡೆ ಕೂಡ ಮಾರ್ಕಿಂಗ್ ಆಗುತ್ತೆ. ಬಟ್ ಇದು ಒಳಗಡೆ ಮುಖ ಆಯಿತು. ಇವಾಗ ನಾವು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕಲ್ಲ, ಯಾಕಂದ್ರೆ ನಾವು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತೀವಿ. ಹಾಗಾಗಿ ನೋಡಿ ಈ ರೀತಿ ನಾವೇನು ಲೈನ್ ಹಾಕೊಂಡಿದೀವಲ್ಲ ಅದನ್ನ ಗೀರ್ಕೊಂಬಿಡಿ, ನೀಟಾಗಿ ಕಾಣುತ್ತೆ ನಮಗೆ. ನೋಡಿ ಎರಡಕ್ಕೂ ಸೇಮ್ ನಾವು ಒಂದೇ ಅಳತಿ ಪಾಕೆಟ್ ಅನ್ನ ಮಾಡಬೇಕು, ಒಂದೇ ರೀತಿ ಕಾಣಬೇಕಲ್ಲ, ಹಾಗಾಗಿ ಒಂದೇ ಸೈಜಲ್ಲಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೋಡಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ. ನಾನು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಅಷ್ಟೇ ನೋಡಿ 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಇವಾಗ ನಾವು ಪಾಕೆಟ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. 2 ಕಟ್ ಮಾಡ್ಕೊಂಡಿದ್ದೀನಿ. 2 ಪೀಸ್ ಬಂದು ನೋಡಿ 8 ಇಂಚ್ ಅಗಲ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ 15 ಇಂಚು ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ 2 ಪೀಸನ್ನು. ನೋಡಿ ಇದು ಒಂದೇ ಪೀಸಲ್ಲಿ ನಾನು ನಿಮಗೆ ಈಸಿಯಾಗಿ ಪಾಕೆಟನ್ನು ಮಾಡೋದು ಯಾವ ರೀತಿ ತೋರಿಸ್ತೀನಿ. ನೋಡಿ ಇದನ್ನು ಬೇರೆ ರೀತಿ ಭಾಳ ರೀತಿ ಇದೆ ಮಾಡೋದ್ರಲ್ಲಿ, ಇದನ್ನು ನಾನು ಸಿಂಪಲ್ ಆಗಿ ಮಾಡಲಿಕ್ಕೆ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಕರೆಕ್ಟಾಗಿ 4.25 ಇಂಚಿಗೆ ನಾವು 1/4 ಇಂಚಿನಷ್ಟು ಮಾರ್ಜಿನ್ ಬಿಟ್ಕೊಂಡು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ನೋಡಿ ಕೆಳಗಡೆಯಿಂದ ಬಿಟ್ಕೊಂತ ಇದ್ದೀನಿ ನಾನು ಮೊದಲಿಗೆ. ನೋಡಿ ಇದು ಸಿಂಗಲ್ ಪೀಸಲ್ಲಿ ನೀವು ಪಾಕೆಟನ್ನು ಮಾಡ್ಬೋದು, ತುಂಬ ಈಸಿ ಮೆಥಡ್ ಇದು, ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಇವಾಗ ನಾವು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ಕಟ್ ಮಾಡ್ಕೊಂತೀನಿ. ನೋಡಿ ನಾವು ಇನ್ನೊಂದು ಪೀಸನ್ನು ಅಟ್ಯಾಚ್ ಮಾಡಿಲ್ಲ, ಇನ್ನೊಂದು ಪೀಸ್ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ ಇವಾಗ ನಾವು ಕರೆಕ್ಟಾಗಿ ನಮ್ಗೆ ಎಷ್ಟು ಪಟ್ಟಿ ಮಾಡ್ತೀವೋ ಆ ಪಟ್ಟಿನ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಪಟ್ಟಿನ ನಾವು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಪಟ್ಟಿ ಮಾಡ್ಕೊಂಡು ನಾವೇನು ಕೆಳಗಡೆ ಬಟ್ಟೆ ಅಟ್ಯಾಚ್ ಮಾಡಿದಿಲ್ಲ ಅದರಲ್ಲಿ ನಾವು ಪಟ್ಟಿನ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದನ್ನ ಒಳಗಡೆ ಹಾಕಿ ಬಟ್ಟೆನ ತೆಗೆದ್ರೆ ನಮಗೆ ಕ್ಲೀನಾಗಿ ಪಟ್ಟಿ ಒಂದೇ ಕಾಣುತ್ತೆ. ಅದರ ಅಳತಿ ನಾವು ಮೇಲ್ಗಡೆ ಕಟ್ ಮಾಡ್ಕೊಂಬಿಡಿ ನೀಟಾಗಿ. ನೋಡಿ ಕರೆಕ್ಟಾಗಿ ಇಲ್ಲ ಅಂದರೆ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಮೂಲಿನ, ಎರಡು ಕಡೆಗೂ ಮೂಲಿನ. ನೋಡಿ ಇಷ್ಟು ನಮಗೆ ಇಷ್ಟು ಫೋಲ್ಡ್ ಮಾಡ್ಲಿಕ್ಕೆ ನಮಗೆ ಇಷ್ಟು ರೆಡಿ ಆಗಬೇಕದು, ಆ ರೀತಿ ನೀವು ಮೂಲಿನ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಒಳಗಡೆಯಿಂದ ಪಾಕೆಟನ್ನು ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡಿ ನೋಡಿ ಇಲ್ಲಿಂದ ನಾವು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ ಎಕ್ಸ್ಟ್ರಾ ಮೇಲ್ಗಡೆ ಪೀಸ್ ಇತ್ತಲ್ಲ ಅದನ್ನೇ ಮಾತ್ರ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಆಗುತ್ತೆ ಅಂತೇಳಿ. ಹಾಗೆ ಈ ಸೈಡ್ ಕೂಡ ನಾವು ಸ್ಟಿಚ್ ಮಾಡ್ಕೊಂಡು ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇವಾಗ ನೋಡಿ ಇಲ್ಲಿ ಸೈಡಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಬಿಟ್ಕೊಳ್ಳಿ, ಯಾಕಂದರೆ ಇದು 2 ಬಟ್ಟೆ ಹಾಕೋದ್ರಿಂದ ಇದು ಒಳಗಡೆ ಇರುತ್ತೆ ಪಾಕೆಟು, ನಿಮಗೆ ಅದನ್ನೇನು ಫಿನಿಶಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಸ್ಟಿಚ್ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡ್ರೆ ಸಾಕು, ಯಾಕಂದರೆ 2 ಬಟ್ಟೆ ಇರೋದ್ರಿಂದ ಅದು ಒಳಗಡೆ ಇರುತ್ತೆ. ನೀವು ಮೇಲ್ಗಡೆ ಪಾಕೆಟ್ ಮಾಡ್ತೀವಿ ಅಂದರೆ ಅದನ್ನು ಫಿನಿಶಿಂಗ್ ಮಾಡಬೇಕು. ನಾನು ನೋಡಿ ಫಿನಿಶಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ, ಒಳಗಡೆ ಇರೋದ್ರಿಂದ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತೀನಿ. ಇವಾಗ ನೋಡಿ ಪಾಕೆಟ್ ರೆಡಿ ಆಗಿದೆ. ಇದಕ್ಕೆ ನಾವು ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ತುಂಬ ಈಸಿ ನೋಡಿ, ಒಂದೇ ಪೀಸಲ್ಲಿ ನೀವು ಇದನ್ನು ಪಾಕೆಟನ್ನು ಸ್ಟಿಚ್ ಮಾಡ್ಬೋದು. ನೋಡಿ ಈ ರೀತಿ ಪಾಕೆಟು ರೆಡಿ ಆಯಿತು. ಇನ್ನೊಂದು ಸೇಮ್ ಇದೇ ರೀತಿನೇ ನಾವು ಪಾಕೆಟನ್ನು ರೆಡಿ ಮಾಡ್ಕೊಳ್ಳೋಣ. ಸೇಮ್ ನೋಡಿ ಇನ್ನೂ ಒಂದನ್ನು ನಾವು ಅದೇ ರೀತಿ ಸೇಮ್ ಯಾವಾಗ ಇವು ಸ್ಟಿಚ್ ಮಾಡಿದೀವಲ್ಲ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಕೆಳಗಡೆಯಿಂದ ನಾನು ಮೊದಲಿಗೆ 1/4 ಇಂಚಿನಷ್ಟು ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ. 4.25 ಇಂಚ್ ಆಗಲ್ಲ ಪಾಕೆಟ್ ಸೈಜು. ನೋಡಿ ಇವಾಗ ಇಲ್ಲಿಗೆ ಕಟ್ ಮಾಡ್ಕೊಂತೀನಿ. ನೀವು ತುಂಬ ಜನ ಮೇಲ್ಗಡೆಯಿಂದ ನಾನೇ ಅಟ್ಯಾಚ್ ಮಾಡಿರ್ತೀನಿ, ಬಟ್ ಇದು ಒಂದ್ಸರಿ ಡಿಫ್ರೆಂಟ್ ಆಗಿರಲಿ, ಸಿಂಪಲ್ ಆಗಿರಲಿ, ಬಿಗ್ನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಥರ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಬರುತ್ತೆ, ಯಾಕಂದರೆ ಸ್ಕೂಲ್ ಯೂನಿಫಾರ್ಮ್ ಆಗಿದೆ, ದಪ್ಪನೇ ಕಾಟನ್ ಬಟ್ಟೆನೇ ಇರೋದ್ರಿಂದ ನಮಗೆ ಈಸಿಯಾಗಿ ಈ ಶೇಪನ್ನು ಕಟ್ ಮಾಡ್ಬೋದು. ನೋಡಿ ನೀವು ಕೋಟ್ ಗೇಟ್ ಎಲ್ಲ ಈ ಥರ ಎಲ್ಲ ಸ್ಟಿಚ್ ಮಾಡಂಗಿಲ್ಲ, ಅದಕ್ಕಾಗಿ ಬೇರೆ ಮೆಥಡ್ ಇದೆ. ನಾವು ದೊಡ್ಡವ್ರು ಕೋಟ್ ಹೊಲಿತೀವಲ್ಲ ವಿ ಶೇಪ್ ಅವೆಲ್ಲ ಬೇರೆ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಇದನ್ನು ಪಟ್ಟಿ ಮಾಡ್ಕೊತಾ ಇದ್ದೀನಿ.
ಸ್ನೇಹಿತರೆ ಇದ್ರದ್ದೇ ನಾನು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ರೀಸೆಂಟ್ ಆಗಿ. ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡ್ಬೋದು ನೀವು ಇಂಟ್ರೆಸ್ಟ್ ಇದ್ದವ್ರು ಇದ್ರೆ. ಈ ಸೈಜ್ ಬಂದು ನಾನು 9ನೇ ತರಗತಿಯ ಹುಡುಗಿಗೆ ಹೊಲಿದಿರೋದು ಇದು. ನೋಡಿ ನಿಮ್ಗೆ ಏನಾದರೂ ಈ ಸೈಜ್ ಇಂಟ್ರೆಸ್ಟ್ ಇತ್ತಂದ್ರೆ ಇದೇ ರೀತಿ ನೀವು ಕಟ್ ಮಾಡ್ಕೊಂಡು ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬಹುದು. ಸ್ವಲ್ಪ ಹೈಟು ಹಾಗೆ ಚೆಸ್ಟ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕು ನೀವು ಎಷ್ಟಿದೆ ಅದಕ್ಕೆ ಇದಕ್ಕೆ ಅಂತೇಳಿ. ಇನ್ನುದೆಲ್ಲ ಸ್ವಲ್ಪ ಕಾಲು ಇಂಚು ಸ್ವಲ್ಪ ಮಾರ್ಜಿನಲ್ಲಿ ಇಟ್ಟು ನೀವು ಸ್ಟಿಚ್ ಮಾಡ್ಕೊಂಡ್ರೆ ಸಾಕು. ನೋಡಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂತ ಇದ್ದೀನಿ. ನಾನು ಪಟ್ಟಿ ಎಷ್ಟು ಮಾಡಿದ್ದೀನಲ್ಲ ನೋಡಿ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಇದನ್ನ ವಾಪಸ್ ಇಟ್ಟು ನಾವು ಪಾಕೆಟಿಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಸೈಡ್ ನಮಗೆ ಹಿಡಿಬಾರ್ದು, ಸೈಡ್ ಹಿಡಿಲಿದ್ದಂಗೆ ನಾವು ನೋಡ್ಕೋಬೇಕು ಪಾಕೆಟನ್ನು. ನೋಡಿ ಇದನ್ನ ಇಷ್ಟು ನೀಟಾಗಿಟ್ಟು ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಕೆಳಗಡೆ ನಾವು ಏನು ಪಟ್ಟಿ ಮಾಡ್ತಿದ್ದೀವಿ ಪಾಕೆಟ್ ಅದು ಯಾವುದೇ ಕಾರಣಕ್ಕೂ ಹಿಡಿಬಾರ್ದು. ನೋಡಿ ಅದು ಹಿಡಿಬಾರ್ದು, ಆ ರೀತಿ ನೀವು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ ನಾನು ಬಿಟ್ಕೊಂಡಿದ್ದೀನಿ. ಹಾಗೆ ಸೈಡ್ ಕೂಡ ನಾವು ಸ್ಟಿಚ್ ಮಾಡೋಣ. ನೋಡಿ ಪಾಕೆಟ್ ಯಾವ ರೀತಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಮೂಲೆಯಲ್ಲೂ ಕೂಡ ತುಂಬ ನೀಟಾಗಿ ಬರುತ್ತೆ ಈ ಮೆಥಡ್. ನಿಮಗೆ ಕಾಟನ್ ಬಟ್ಟೆ ಆದರೆ ದಯವಿಟ್ಟು ಇದೇ ಥರ ಮಾಡಿ, ನೀವು ಏನು ತೊಂದರೆ ಇಲ್ಲ. ಯಾಕಂದ್ರೆ ಪ್ಯಾಂಟ್ ಬಟ್ಟೆಯಲ್ಲೇ ಮಾಡಕ್ಕೆ ಬರಲ್ಲ ಈ ಥರ ಎಲ್ಲ, ಅದು ಗುಂಜ್ ಕಿತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ 2 ಪೀಸ್ ಹಾಕಿ ನಾವು ಪಾಕೆಟನ್ನು ರೆಡಿ ಮಾಡಬೇಕು. ನೋಡಿ ಇದನ್ನು ಅಷ್ಟೇ ನಾನು ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತೀನಿ. ನೋಡಿ ನಮಗೆ ಪಾಕೆಟು ರೆಡಿ ಆಯಿತು. 2 ಪಾಕೆಟ್ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಇದಕ್ಕೆ ನಾವು ಇಲ್ಲಿ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ಚನ್ನು ಬಿಡ್ತಾ ಇದ್ದೀನಿ ಫಿನಿಶಿಂಗಿಗೆ. ನೋಡಿ ಈ ಥರ ನಾವು ಫಿನಿಶಿಂಗ್ ಸ್ಟಿಚ್ಚನ್ನು ಬಿಡಬೇಕು. 2 ಸೈಡು ನಾವು ರಫ್ ಮಾಡಬೇಕು ಕ್ಲೀನಾಗಿ, ಇಲ್ಲಾಂದರೆ ಕಿತ್ಕೊಂಡ್ಬಿಡುತ್ತೆ. ನೋಡಿ ಯಾವ ರೀತಿ ಪಾಕೆಟು ರೆಡಿ ಆಗಿದೆ. ನಾವು ಫ್ರಂಟ್ ಸೈಡಿನ 2 ಪಾಕೆಟನ್ನು ಇವಾಗ ರೆಡಿ ಮಾಡಿದ್ದೀವಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇದಕ್ಕೆ ನಾವು ಇವಾಗ ಇನ್ನೊಂದು ಬಟ್ಟೆನ ಅಟ್ಯಾಚ್ ಮಾಡಬೇಕು. ನೋಡಿ ಲೈನಿಂಗನ್ನು, ಒಳಗಿನ ಬಟ್ಟೆನ ನೋಡಿ ಈ ರೀತಿ ನಾವು 2 ಪಾಕೆಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಫ್ರಂಟ್ ಟು ಬ್ಯಾಕು 2 ಪೀಸನ್ನು ಸಪ್ರೇಟ್ ಆಗಿ ಜಾಯಿಂಟ್ ಮಾಡ್ಕೋಬೇಕು ಮೊದಲಿಗೆ. ನೋಡಿ ಇದನ್ನ ಒಂದು ಪೀಸನ್ನು ನಾನು ಬ್ಯಾಕ್ ಪಾರ್ಟ್ ಹಾಕಿ ಇದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ಏನು ಪಾಕೆಟ್ ಮಾಡಿದ್ದೀವಲ್ಲ ಅದಕ್ಕೆ ಒಂದು ಬ್ಯಾಕ್ ಪೀಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೇಮ್ ಇದೇ ಥರನೇ ಇನ್ನೊಂದಕ್ಕೂ ನಾವು ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲಿ ಕೂಡ ಇದು ಕೂಳೆ ಬರಲ್ಲ, ಹಾಗೆ ಎಕ್ಸ್ಟ್ರಾ ಪೀಸು ಅಥವಾ ನೆಕ್ಸ್ಟ್ ಲೈನ್ ಆಗಲಿ ಎಲ್ಲೂ ಬರೋದಿಲ್ಲ. ತುಂಬ ಈಸಿ ಇರುತ್ತೆ ಇದು. ನೋಡಿ ಈ ರೀತಿ ರೆಡಿ ಆಯಿತು ಒಂದು ಪೀಸು. ಇನ್ನೊಂದನ್ನು ಸೇಮ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು ಬಟ್ಟೆ ಕಡಿಮೆ ಇರೋದ್ರಿಂದ ನಮಗೆ ಕಟಿಂಗ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಬೇರೆ ಬಟ್ಟೆ ಹಾಕಿದ್ದೀನಿ ಅಂತೇಳಿ. ನೋಡಿ ಅವರೇ ಕೊಟ್ಟಿದ್ರು ಈ ಬಟ್ಟೆನ. ಬ್ಯಾಕ್ ಸೈಡ್ಗೋಸ್ಕರ ನಾನು ಇದನ್ನು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ದೀನಿ. ಅದು ಒಳಗಡೆ ಇರುತ್ತೆ ಅಂತ ತೊಂದರೆ ಇಲ್ಲ. ನೋಡಿ ನಿಮಗೆ ಫಿನಿಶಿಂಗ್ ಆದಮೇಲೆ ಖಂಡಿತ ಗೊತ್ತಾಗುತ್ತೆ. ನೋಡಿ ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ 2 ಪೀಸ್ ರೆಡಿ ಆಯಿತು ನಮಗೆ. ನೆಕ್ ಸೈಡನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂತ ನೋಡೋಣ. ನೋಡಿ ಈ ರೀತಿ ಹಾಕೊಂಡಿದ್ದೀನಿ. ಮೇಲ್ಗಡೆಯಿಂದ ನೋಡಿ ನಾವು ಮೇನ್ ಫ್ಯಾಬ್ರಿಕನ್ನು ಇಟ್ಟು ಸೇಮ್ ಆ್ಯಸ್ ಇಟ್ ಈಸ್ ನಾವು ನೆಕ್ ಲೈನನ್ನು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ 2 ಕರೆಕ್ಟಾಗಿರ್ಬೇಕು. ಶೋಲ್ಡ್ರು ಟು ಶೋಲ್ಡ್ರು ಕರೆಕ್ಟಾಗಿದೆ ನೋಡ್ಕೊಂಬಿಡಿ ಒಂದ್ಸರಿ ನೀಟಾಗಿ. ಏನಾದರೂ ಶೋಲ್ಡ್ರು ಜಾಯಿಂಟ್ ಮಾಡ್ತಿರಲ್ಲ ಅದು ಹೆಚ್ಚು ಕಡಿಮೆ ಹಿಡಿದ್ರು ಕೂಡ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಕರೆಕ್ಟಾಗಿ ಹಿಡಿಬೇಕು. ನೋಡಿ ಈ ರೀತಿ ನೋಡ್ಕೊಂಬಿಡಿ ಕ್ಲೀನಾಗಿ. ನಾನು ಇಲ್ಲಿಂದ ನೆಕ್ ಲೈನನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೀವು ಫುಲ್ಲು ಅಟ್ಯಾಚ್ ಮಾಡಬೇಕು. ಬಟ್ ಕರೆಕ್ಟಾಗಿ ನೆಕ್ ಮೇನ್ ಬಂದು ನಮಗೆ ನೆಕ್ ಕರೆಕ್ಟಾಗಿರ್ಬೇಕಲ್ಲ, ಹಾಗಾಗಿ ನಾನು ಮೊದಲಿಗೆ ನೆಕ್ಕನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ನೋಡಿ ಫ್ರಂಟ್ ಟು ಬ್ಯಾಕು 2 ಅಟ್ಯಾಚ್ ಮಾಡ್ಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು 2 ಪೀಸ್ ಇದೆ. 2 ಪೀಸನ್ನು ಇಟ್ಟು ನಾನು ನೆಕ್ ಲೈನನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದಾಗ ನಮಗೆ ಫಿನಿಶಿಂಗ್ ಬರುತ್ತೆ. ನೋಡಿ ಕಾಣಿಸ್ತಾ ಇದೆ. ನಾನು ಇಲ್ಲಿ ಕೂಡ ಫ್ರಂಟಲ್ಲಿ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಬಾಟಮ್ವರೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಸೈಡ್ ಜಾಯಿಂಟಲ್ಲಿ ಬಿಟ್ಟರೆ ಸಾಕು ನಾವು ಅಷ್ಟೇ, ಅಲ್ಲೇನು ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿವರೆಗೂ ಬಾಟಮ್ವರೆಗೂ ನಾನು ಕಂಟಿನ್ಯೂ ಮಾಡಿದ್ದೀನಿ. ಆ ಸೈಡ್ ಕೂಡ ನಾನು ಬಾಟಮ್ವರೆಗೂ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಬಾಟಮಿಂದ ರೆಡಿ ಮಾಡ್ಕೊಳ್ಳೋಣ ನೆಕ್ವರೆಗೂ. ನೋಡಿ ನಾವು ಇವಾಗ ನೆಕ್ ಹತ್ರ ಇಲ್ಲಿ ರೌಂಡ್ ಶೇಪ್ ಬರುತ್ತಲ್ಲ ಅಲ್ಲೆಲ್ಲ ನಾವು ಕಟ್ ಮಾಡ್ಕೋಬೇಕು. ಯಾಕಂದರೆ ಇದು ಬಟ್ಟೆ ದಪ್ಪ ಇರೋದ್ರಿಂದ ನಮಗೆ ಫಿನಿಶಿಂಗ್ ಬರಬೇಕಪ್ಪ ಅಂದರೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಟರ್ನ್ ಮಾಡೋಣ. ನೋಡಿ ಟರ್ನ್ ಮಾಡಿದಾಗ ನಮಗೆ ನೀಟಾಗಿ ಬರಬೇಕು. ನೋಡಿ ಇದಕ್ಕೆ ನಾವು ಎಕ್ಸ್ಟ್ರಾ ಪಟ್ಟಿ ಅದು ಇದು ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. 2 ಬಟ್ಟೆ ಹಾಕಿದರೆ ಸಿಂಗಲ್ ಪೀಸನ್ನು ನೀವು ಹಾಕಿದರೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ನಾವು ಕೊಡಬೇಕಾಗುತ್ತೆ ಪಟ್ಟಿಗೆನ ರೌಂಡ್ ಶೇಪಿಗೆ ನೆಕ್ಕಿಗೆ. ನೋಡಿ ಇವಾಗ ನೆಕ್ ಶೇಪಿಗೆ ಒಂದು ನಾನು ಗೋಡಾ ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಸ್ಟಿಚ್ಚೇ ಬೇಡ ಅಂದರೂ ಕೂಡ ಇದನ್ನು ಐರನ್ ಮಾಡಿ ನೀವು ರೆಡಿ ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ಒಂದು ಸ್ಟಿಚ್ಚನ್ನು ಬಿಡ್ತಾ ಇದ್ದೀನಿ. ನೋಡಿ ಗೋಡಾ ಸ್ಟಿಚ್ಚನ್ನು ಬಿಡ್ತಾ ಇದ್ದೀನಿ. ಕಿನ್ನರಿ ಸ್ಟಿಚ್ ಸಣ್ಣಕ್ಕೆ ಬೇಕಾದರೂ ಹೊಲಿಗೆನ ಬಿಟ್ಕೋಬೋದು, ಇಲ್ಲಾಂದರೆ ಅಗಲ ಮಾಡಿ ಹೊಲಿಗೆನ ಬಿಟ್ಕೋಬೋದು. ಇಲ್ಲ ಅಂದರೆ ನೀವು ಹಾಗೆ ಡೈರೆಕ್ಟಾಗಿ ಐರನ್ ಮಾಡಿ ಕೂಡ ಇನ್ವಿಸಿಬಲ್ ಆಗಿ ಕೂಡ ನೀವು ಇದನ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಇದಕ್ಕೆ ಸ್ಟಿಚ್ ಬಿಡ್ತಾ ಇದ್ದೀನಿ. ನೋಡಿ
ನೋಡಿ ಮೇಲ್ಗಡೆಯಿಂದ ಸ್ಟಿಚ್ ಬಿಡ್ತಾ ಇದ್ದೀನಿ. ಮೇಲ್ಗಡೆ ಇರುತ್ತಲ್ಲ ಆ ಭಾಗದಿಂದ ನೋಡಿ, ಇಲ್ಲೆಲ್ಲ ಕಾರ್ನರ್ ಸೈಡಲ್ಲಿ ನಾವು ನೀಟಾಗಿ ತಕ್ಕೋಬೇಕು ಶೇಪನ್ನು. ನೋಡಿ ಬಾಟಮ್ ವರ್ಗೂ ಕೂಡ ನಾನು ಬಿಟ್ಕೊಂಡಿದ್ದೀನಿ. ಇವಾಗ ಬಂದು ನಾವು ನೋಡಿ ಆರ್ಮೋಲನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಆರ್ಮೋಲ್ ಓಪನ್ ಇದೆ, ಫ್ರಂಟ್ ಪಾರ್ಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಶೋಲ್ಡರ್ ಹತ್ರ ಕೂಡ ಎಷ್ಟು ಫಿನಿಶಿಂಗ್ ಬಂದಿದೆ, ಹಾಗೆ ಶೇಪ್ ಕೂಡ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ನೋಡಿ ಪಾಕೆಟ್ ಲೈನ್ ಕೂಡ ಅಷ್ಟೇ ನೀಟಾಗಿದೆ. ನೋಡಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ. ನೋಡಿ ಇದನ್ನು ನಾವು ಈ ರೀತಿ ಉಲ್ಟಾ ಮಾಡಿ ಒಳಗಡೆ ಹಾಕಬೇಕು ಒಟ್ಟು ಬಟ್ಟೆನೂ ಕೂಡ. ಅದು ನಾವೇನೋ ಆರ್ಮೋಲ್ ಶೇಪನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎರಡನ್ನೂ ಉಲ್ಟಾ ಮಾಡಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇದಕ್ಕೆ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ಇದ್ರದ್ದು ಕಟಿಂಗ್ ವಿಡಿಯೋ ಇದೆ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ಯಾಕಂದರೆ ನಿಮಗೆ ಒಂದೇ ವಿಡಿಯೋದು 2 ಪಾರ್ಟನ್ನು ನೋಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇದ್ದವರಿದ್ದರೆ. ಹಾಗೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ಇವಾಗ ನಾವು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ ಸೀದಾ ಪಾರ್ಟ್ ಏನಿದೆ ಅದ್ರ ಮೇಲೆ ನೀವು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ ನಮಗೆ ಇವ ಆರ್ಮೋಲ್ ಸೈಡೆಲ್ಲ ಜಾಯಿಂಟ್ ಹಾಕಿ ಎಕ್ಸ್ಟ್ರಾ ಪಟ್ಟಿ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ನಿಮಗೆ ತುಂಬ ಈಸಿ ಕೂಡ ಆಗುತ್ತೆ, ಆಮೇಲೆ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ. ನೋಡಿ ಯಾವ ರೀತಿ ರೌಂಡ್ ಶೇಪ್ ಕೂಡ ಬಂದಿದೆ ನೆಕ್ಕಲ್ಲಿ. ನೋಡಿ ಇವಾಗ ಈ ಸೈಡ್ ಕೂಡ ಆರ್ಮೋಲನ್ನು ನಾವು ಸೇಮ್ ಅದೇ ರೀತಿನೇ ಜಾಯಿಂಟ್ ಮಾಡೋಣ. ನೋಡಿ ಈ ಥರ ಒಳಗೆ ಹಾಕೊಂಡು ಬಟ್ಟೆನ ಅದನ್ನು ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರದ ಬಟ್ಟೆನ ಹೊಲಿತಾರೆ. ಹಾಗಾಗಿ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು, ಯಾವ ಕಡೆ ಜಾಸ್ತಿ ನೋಡ್ತಾರೆ ನಮ್ಮ ವಿಡಿಯೋಸ್ ಅನ್ನೋದೊಂದು ಟ್ರ್ಯಾಕಿಗೋಸ್ಕರ. ನೋಡಿ ಇದನ್ನು ಇವಾಗ ಟರ್ನ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ನೋಡಿ ಇದನ್ನು ಕೂಡ ಅಷ್ಟೇ ನಾವು ಮೇಲ್ಗಡೆಯಿಂದ ಸ್ಟಿಚ್ ಬಿಟ್ಕೋಬೇಕು. ನೋಡಿ ಆರ್ಮೋಲ್ಗೆ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಸ್ನೇಹಿತರೆ, ಇದು ವಿಡಿಯೋ ಬಂದು ತುಂಬ ಲೆಂತ್ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ವಾಯ್ಸ್ ಓವರ್ ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ನಾನು ಸೈಡ್ ಕೂಡ ಕಂಪ್ಲೀಟ್ ಆಗಿ ಮಾಡ್ಕೊಂತೀನಿ. ಸ್ನೇಹಿತರೆ, ಸೈಡ್ ಕೂಡ ನೀವು ಕೂಳೆ ಇಲ್ದಂಗೆ ಇದನ್ನ ಸ್ಟಿಚ್ ಮಾಡ್ಬೋದು. ನೋಡಿ ಕೆಳಗಡೆ ನಾನು ಜಾಯಿಂಟ್ ಮಾಡ್ಕೊತೀನಿ. ಕೆಳಗಡೆ ಜಾಯಿಂಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನೀವು ಉಲ್ಟಾ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಕೂಡ ಕೂಳೆ ಕಾಣಲಿದ್ದಂಗೆ ಸ್ಟಿಚ್ ಮಾಡ್ಬೋದು. ನಾವು ಸೈಡ್ ಕೂಡ ಕೂಳೆ ಬಟ್ಟೆ ಕಾಣಲಿದ್ದಂಗೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಸ್ನೇಹಿತರೆ, ಅದು ಭಾಳ ತುಂಬ ಲೆಂತಿ ಆಗುತ್ತೆ. ನಿಮಗೆ ಯೂನಿಫಾರ್ಮ್ದು ಎಲ್ಲ ಅದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೀವು ಬೇರೆ ಏನಾದರೂ ಗಂಡ್ಮಕ್ಳದ್ದು ವೇಸ್ಟ್ ಕೋಟನ್ನು ನೀವು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ನೀವು ಏನಂದರೆ ಸೈಡೆಲ್ಲ ಕೂಳೆ ಇಲ್ದಂಗೆ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ಈಗ ಯಾಕೆ ನೋಡಿ ಸ್ಕೂಲ್ ಯೂನಿಫಾರ್ಮ್ನ 6 ತಿಂಗಳಿಗೆ ಅವರು ಬೆಳೀತಾ ಇರ್ತಾರೆ ಮಕ್ಕಳೆಲ್ಲ. ಹಾಗಾಗಿ ಇದರಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಕೊಟ್ಟಿದ್ದೀನಿ ಸೈಡಲ್ಲಿ. ಇದಕ್ಕೆ ನಾನು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಕೊಟ್ಟಿದ್ದೀನಿ. ಹಾಗೆ ನೋಡಿ ಕೆಳಗಡೆ ನೋಡಿ ಬಾಟಮ್ಗೆ ನಾನು ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನೋಡಿ ನಮಗೆ ರೆಡಿ ಆಯ್ತು. ಇವಾಗ ಸೈಡ್ ಜಾಯಿಂಟ್ ಮಾಡಿದ್ರೆ ಆಯಿತು. ನಾನು 1.5 ಇಂಚಿನಷ್ಟು ಮಾರ್ಜಿನ್ ಬಿಟ್ಟಿದ್ದೀನಿ. ನೀವು ಕಟಿಂಗ್ ವಿಡಿಯೋ ನೋಡಿದರೆ ಒಂದು ಐಡಿಯಾ ಬರುತ್ತೆ, ದಯವಿಟ್ಟು ನೋಡಿ. ಆ ವಿಡಿಯೋ ನೋಡಿದ್ಮೇಲೆ ಇದನ್ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ ಸೈಡನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಫ್ರಂಟ್ ಪೀಸು ಜಾಸ್ತಿ ಇದೆ ಅಂದರೆ ಅದು ಕಾಟನ್ ಬಟ್ಟೆ ಬೇರೆ ಬೇರೆ ಬಟ್ಟೆ ಇರೋದ್ರಿಂದ ಎಳೆದಿದೆ. ಹಾಗಾಗಿ ನಾನು ಮತ್ತೆ ಮೇಲ್ಗಡೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಸರಿ ಬರುತ್ತೆ. ಎಕ್ಸ್ಟ್ರಾ ಸ್ಟಿಚ್ಚನ್ನು ಬಿಟ್ಕೊಂಡಿದ್ದೀನಿ. ಹಾಗೆ ಎಕ್ಸ್ಟ್ರಾ ಬಟ್ಟೆನೂ ಕೂಡ ನಾನು ಬಿಟ್ಟಿದ್ದೀನಿ ಅವ್ರು ಕೇಳಿದಕ್ಕೋಸ್ಕರ. ಇಲ್ಲಾಂದರೆ ನೀವು ಕಡಿಮೆ ಬಟ್ಟೆನೂ ಕೂಡ ಬಿಡ್ಬೋದು, ಅದು ಆಪ್ಷನಲ್ಲು, ನಿಮ್ಮ ಆಪ್ಷನಲ್ಲು. ನೋಡಿ ಈ ಸೈಡ್ ಕೂಡ ಅಷ್ಟೇ 1.5 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ. ಅಷ್ಟನ್ನೇ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಫಿನಾಲ್ ಆಗಿ ರೆಡಿ ಆಗಿದೆ. ಇದಕ್ಕೆ ಸ್ನೇಹಿತರೆ ಸೈಡಲ್ಲಿ ನಾವು ಓವರ್ಲಾಕ್ ಮಾಡ್ಕೊತೀನಿ. ನೀವು ಓವರ್ಲಾಕ್ ಇದ್ರೆ ಮಾಡ್ಬೋದು. ಹಾಗೆ ನೋಡಿ ಇವಾಗ ಟರ್ನ್ ಮಾಡಿದರೆ ಯಾವ ರೀತಿ ರೆಡಿ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ದು ಏನೇ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಕೂಲ್ ಯೂನಿಫಾರ್ಮ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರಂಟ್ ಪಾರ್ಟು ಯಾವ ರೀತಿ ರೆಡಿ ಆಗಿದೆ. ನಾನು ಬ್ಯಾಕ್ ಸೈಡ್ ಮಾತ್ರ ಬೇರೆ ಬಟ್ಟೆನ ಯೂಸ್ ಮಾಡಿದ್ದೀನಿ. ನೋಡಿ ಸಾಲ್ಟೇಜ್ ಆಗಿದ್ದಕ್ಕೋಸ್ಕರ. ನೋಡಿ ಪಾಕೆಟ್ಸ್ ಕೂಡ ಒಳಗಡೆ ನನ್ನ ಪಾಕೆಟನ್ನು ಒಳಗಡೆ ಮಾಡಿದ್ದೀನಿ. ಹೇಗಿದೆ ಅಂತ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.